ಸೂಕ್ಷ್ಮ ವಿಚಾರ ಮಾಡ್ರಿ ನೀವು. ಹೇಳ್ತಾರ, ಅಣ್ಣ ತಮ್ಮ ತಂಗಿ ತಾಯಿ ಹೆತ್ತಪ್ಪ ಗೋತ್ರವಾದಡೇನು ಅವರ ಅಂಗದ ಮೇಲೆ ಲಿಂಗ ಸಾಹಿತ್ಯವಿಲ್ಲದವರ ಎನ್ನವರೆನ್ನೆನಯ್ಯ. ನನಗೆ ಕೆಲವರು ಪ್ರಶ್ನೆ ಮಾಡ್ತಿರ್ತಾರೆ, ಇಲ್ರಿ ಶರಣರು ಭಾಳ ಅಗದಿ ಕರೆಕ್ಟಾಗಿ ಎಲ್ಲದ್ರ ಬಗ್ಗೆ ಹೇಳ್ತಾರ, ಹೇಳ್ಯಾರಪ್ಪ ನೀ ಎಷ್ಟು ಪಾಲಿಸಿದಿ? ಪಾಲಿಸಿವಿಲ್ಲ ನಾವು. ನನ್ನ ಪೂರ್ವಾಶ್ರಮದಲ್ಲಿ ನಮ್ಮ ಹಿಂದಿನ ಹಿರಿಯರನ್ನ ಕೇಳ್ತಿದ್ದೇನೆ, ಅವರು 3 ಹೊತ್ತು ಲಿಂಗ ಪೂಜೆ ಮಾಡ್ಕೊಂಡವ್ರ, ತ್ರಿಕಾಲ ಪೂಜಾ ನಿಷ್ಠರ ಪಾದೋದಕ ತೊಗೊಂಡವ್ರ. ಅವ್ರನ್ನ ಒಂದು ವಚನ ಕೇಳಿದೆ ನಾನು. ಇದೇ ವಚನ ಮೊಟ್ಟ ಮೊದಲು 18 ವರ್ಷದಿಂದ ಕೇಳಿದ್ನಿ ಅವ್ರನ್ನ. ಏನಂತ ಹಿಂಗೆ ಹೇಳ್ತೈತೆ ಅಲ್ಲ ವಚನ, ತಂದೆ ತಾಯಿ ಅಣ್ಣ ತಮ್ಮ ಹೆತ್ರಪ್ಪ ಗೋತ್ರವಾದಡೇನು ಅವರ ಅಂಗದ ಮೇಲೆ ಲಿಂಗ ಸಾಹಿತ್ಯವಿಲ್ಲದವರ ಎನ್ನವರೆನ್ನೆನಯ್ಯ ನಂಟು ಭಕ್ತಿ ನಾಯಕ ನರಕ ಕಾಣ ಅಂತ ಹೇಳ್ತಾರೆ. ಮತ್ತು ಇದ್ರ ವಚನದ ಅರ್ಥ ಏನು? ವಚನದ ಅರ್ಥ ಅಂದ್ರೆ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗತ್ತೆ. ಲಿಂಗ ಸಾಹಿತ್ಯ ಅಂದ್ರೆ ಏನು? ಅಣ್ಣರ ಇರುವಲ್ಲ, ಹಿಂದೆ ಹುಟ್ಟಿದ ತಮ್ಮರ ಇರುವಲ್ಲ, ಮೊದಲು ಹುಟ್ಟಿದ ಅಕ್ಕರ ಇರುವಳ್ಳು, ನಂತರ ಹುಟ್ಟಿದ ತಂಗ್ಯರ ಇರುವಳ್ಳು, ಅಥವಾ ಮಾಡಿಕೊಂಡು ಹೆಂಡತಿಯರ ಇರುವಳ್ಳು, ಅಥವಾ ಮಾಡಿಕೊಂಡು ಗಂಡರ ಇರಲಿ, ಸಂಬಂಧಿಕರ ಇರಲಿ, ಅವರ ಅಂಗದ ಮ್ಯಾಗ ಲಿಂಗ ಸಾಹಿತ್ಯ ಇಲ್ಲಂದ್ರೆ, ಲಿಂಗ ಇಲ್ಲಂದ್ರೆ ಅವ್ರನ್ನ ನಾನು ನನ್ನವ್ರು ಅನ್ನೋದಿಲ್ಲ. ಕಾರಣ ನನ್ನವ್ರಂದ್ರೆ ಅದು ನಂಟು ಭಕ್ತಿ, ಅದು ನರಕಕ್ಕೆ ಸಮಾನ ಅಂತ ಹೇಳ್ತಾರೆ ಬಸವಣ್ಣನವರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ಹಂಗಾರ ಇನ್ನು ಕೆಲವರು ಹೇಳ್ತಿರ್ತಾರೆ, ಎಷ್ಟು ಹೇಳ್ತೇನೆ ರೀ ನಮ್ಮ ಮನ್ಯಾಗ ನಮ್ಮವ್ರಿಗೆ ಹೇಳಿ ಸಾಕಾಗಿ ಹೋಗತ್ರಿಪ್ಪ, ತಿಳ್ಕೊಳಂಗೆ ಇಲ್ಲ ಅವ್ರು. ಅದಕ್ಕೆ ಕೈ ಬಿಟ್ಟು ಎಲ್ಲ ದೃಷ್ಟಿಕೋನದಿಂದನೂ ಹೋಳಿಗೆ ಜಾಡಿಸ್ದಂಗೆ ಜಾಡಿಸಿ ಕೈ ಬಿಡ್ತಾರ ಅವರು. ಯಾವುದ್ಯಾವುದನ್ನು ಇಟ್ಕೊಳ್ಳೋದಿಲ್ಲ ಅವರು ವಚನಕಾರರು. ಒಬ್ರನ್ನ ಕೇಳ್ಬೇಕು, ಏನು ರೀ ಏಜ್ ಮಾಡ್ರಿ, ನಮ್ಮ ಆಕಿಗೆ ಎಷ್ಟು ಹೇಳ್ತೀನಿ ರೀ, ಆದರೂ ಬಿಡೋದೇ ಇಲ್ಲ ಅಕ್ಕಿನ ಸುದ್ದಿ ಕೇಳಿದೆ. ಮಕ್ಕಳಿಗೆ ಎಷ್ಟು ಹೇಳ್ತೇನೆ ರೀ, ಬೆಳಿಗ್ಗೆ ಎದ್ದು ವಿಭೂತಿ ಹಚ್ಕೊರೋ ಲಿಂಗ ಪೂಜೆ ಮಾಡ್ಕೊರೋ ಅಂದ್ರೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ರಿಪ್ಪ. ಅವ್ರು ಏನು ಮಾಡೋದು ಹೇಳಿ ಸಾಕಾಗಿ ಹೋಗ್ಬಿಟ್ಟತಿ. ಅದಕ್ಕೆ ನಾವು ತಣ್ಣಗಾಗಿಬಿಟ್ಟಿವಿ ಅವ್ರವ್ರದ್ದು ಏನಾರ ಯಾಕೆ ಆಗೋದಕ್ಕಂತೇಳಿ. ಅದಕ್ಕೆ ಚನ್ನಬಸವಣ್ಣ ಅಂತಾನ, ಲೌಕಿಕ ಕಾಜ್ಞೆಯುಂಟು ಪಾರಮಾರ್ಥ ಕಾಜ್ಞೆ ಇಲ್ಲವೇ? ಏನಿದು ಲೌಕಿಕ ಕಾಜ್ಞೆ ಉಂಟು ಪಾರಮಾರ್ಥ ಕಾಜ್ಞೆ ಇಲ್ಲವೇ? ಪಾರಮಾರ್ಥಕ್ಕೆ ಆಜ್ಞೆ ಇಲ್ಲ. ಮನೆಯಾಗಿನ ಮಕ್ಕಳು ಹೆಂಡ್ರು ಗಂಡ ಸಂಬಂಧಿಕರು ಪಾರಮಾರ್ಥ ಚಿಂತನೆ ಮಾಡಬಾ ಅಂದ್ರೆ ಹಿಂಗ ಬದುಕು, ಹಿಂಗ ನಡ್ಕೋ, ನಾವು ಈ ಧರ್ಮದಾಗ ಹುಟ್ಟೀವಿ, ಹಿಂಗ ನಾವು ಪಾಲಿಸೋನು ಅಂತಂತಂದು ಸ್ಟ್ರಿಕ್ ಮಾಡೋಕ್ಕಾದ್ರೆ ಇವ್ರು ಏನಂತಾರಂತ ಜಾರ್ಕೊಂಡ್ಬಿಡ್ತಾರಂತ. ಎಷ್ಟು ಹೇಳಿದ್ರಿ ಅವ್ರಿಗೆ ಕೇಳೋದೇ ಇಲ್ಲ ಅವ್ರು ನಮ್ಮ ಮಾತು ಅಂತ ಜಾರ್ಕೊಂತಾರಂತ. ಅದ ನಿನ್ನ ಮಕ್ಕಳಾಗಲಿ ನಿನ್ನ ಹೆಂಡತಿ ಆಗಲಿ ಹೇಳ್ತಾನೆ ನೋಡಿ ಚನ್ನಬಸವಣ್ಣ. ಅದಕ್ಕೆ ಉತ್ತರ ಕೊಡೋಕೆ ನಮಗೆ ಆಗೋದಿಲ್ಲ ಅಂತ ಹೇಳ್ತಾರ ಅವರು. ಲೌಕಿಕಕ್ಕಾದ್ರೆ ಆಜ್ಞೆ ಐತಿ, ಪಾರಮಾರ್ಥಕ್ಕೆ ಆಜ್ಞೆ ಇಲ್ಲ. ಏನು ನೀನು ಹಿಂಗೆ ಬದುಕು ಅಂತ ನಿನ್ನ ಮನೆಯನ್ನವ್ರಿಗೆ ಹೇಳಿದ್ರೆ ಅವ್ರಿಗೆ ಕೇಳೋದಿಲ್ಲ. ಅದಕ್ಕೆ ಅವ್ರ ಪೂರ್ತಿಯಕ್ಕೆ ಅವ್ರನ್ನ ಬಿಟ್ಟುಬಿಟ್ಟಿನಿ ಹಾಳಾಗಿ ಹೋಗೋಲ್ರಕ್ಕಂತ ತಿಳ್ಕೊಂಡು ಅಂತೀಯಪ್ಪ. ಪಾರಮಾರ್ಥಕ್ಕಾದ್ರೆ ಆಜ್ಞೆ ಇಲ್ಲ, ಅದ ನೀನು ಮಾಡ್ಕೊಂಡಂತ ಹೆಂಡತಿ ನಿನ್ನ ಬಿಟ್ಟು ಬೇರೆ ಓಡಿ ಹೋಗ್ಕಾಳಂದ್ರೆ ಸುಮ್ಮನೆ ಇರ್ತೀನಿ ಅಂತ ಕೇಳ್ತಾನೆ ಚನ್ನಬಸವಣ್ಣ. ಇದಕ್ಕೆ ಆಜ್ಞೆ ಐತಿ, ಅದಕ್ಕೆ ಆಜ್ಞೆ ಇಲ್ಲ. ಅದಕ್ಕೆ ಶರಣರಂದ್ರೆ ಯಾಕೆ ಎಲ್ಲರೂ 1000 ಕಿಲೋಮೀಟ್ರ್ ದೂರ ಇರ್ತಾರಂತಂದ್ರೆ ಇದಕ್ಕೆ. ನಿನ್ನ ಮಕ್ಕಳು ಹೇಳ್ತಾರ, ಎಷ್ಟು ಹೇಳಿದ್ರು ನನ್ನ ಮಕ್ಕಳಿಗೆ ಕೇಳೋಂಗೆ ಇಲ್ರಿ, ಒಟ್ಟ ಅವ್ರು ನಮ್ಮ ಕೈಯಾಗನ ಇಲ್ಲ. ಹೌದು, ನಿನ್ನ ಕೈಯಾಗಿಲ್ಲ ಅಂತ ನೀ ಅಂತಿ ಕರೆ. ಅದ ಮಕ್ಕಳು ನಾಳೆ ನೀನು ಗಳಿಸಿರ್ತಕ್ಕಂಥ ಸಂಪತ್ತನ್ನು ಎದ್ವಾ ಹಾಳು ಮಾಡಕತ್ರ ನೋಡ್ಕೊಂತ ಸುಮ್ಮನೆ ಕುಂದಿರ್ತೀಯ? ಬರ್ತೈತಿ ನೋಡ್ರಿ ಅವಾಗ ಲೌಕಿಕದ ಆಜ್ಞೆ. ಏನು ಬರ್ತೈತಿ? ಏನು ಹೇಳ್ತೀರಿ? ಮಗನ ಎಷ್ಟು ವರ್ಷ ನಾನು ಮಾಡಿ ಕಟ್ಟಿಳಿಸೇನೆ ಅದನ್ನು, ನಾ ಸಾಯೋ ಮಠ ಮಾತ್ರ ಇದನ್ನು ಏನೋ ಒಂದು ಗುಂಜಿ ಕಡಿಮೆ ಮಾಡಿ ಕೊಡೋದಿಲ್ಲ ಅಂತ ತಿಳ್ಕೊಂಡು ಗೆರಿ ಕೊಯ್ದು ಅದನ್ನು ರಕ್ಷಣೆ ಮಾಡಕ್ಕೆ ನಿಂದಿರ್ತೀರಿ. ಗಳಿಸಿದ ಸಂಪತ್ತು ಮಕ್ಕಳ ಹಾಳು ಮಾಡ್ತಾವಂದ್ರೆ ಗೆರಿ ಕೋದು ನಿಂದಿರ್ತೀರಿ. ಮಾಡ್ಕೊಂಡಂಥ ಹೆಂಡತಿ ನಿನ್ನ ಬಿಟ್ಟು ಓಡಿ ಹೊಕ್ಕಾಳ ಅಂತಂತಂದ್ರೆ ನಿನ್ನ ಏನು ಮಾಡ್ತೀನೋ ನೋಡು ಅಂತ ತಿಳ್ಕೊಂಡು ಹಿಂದೆ ಬೆನ್ನತ್ತೀರಿ. ಅಲ್ಲಿದ್ದಂಥ ಲೌಕಿಕದ ಆಜ್ಞೆ ಅದ ಹೆಂಡತಿ ಲಿಂಗ ಕಟ್ಟುವಂಥ ಒಲ್ಲೆ ಅಂದಾಗ ಜಬರ್ಸಾಕೆ ಯಾಕೆ ಬರಲಿಲ್ಲ ನಿನಗೆ ಅಂತ ಕೇಳ್ತಾರೆ. ಅದ ಮಕ್ಕಳ ಧರ್ಮದಿಂದ ನಡೆ ಅಂದಾಗ ಒಲ್ಲೆ ಅಂದಾಗ ಹೆಂಗೆ ಅವ್ರನ್ನ 4 ಕಪಾಳಕ್ಕೆ ಹೊಡೆದು ಹಚ್ಚಾಕೆ ಯಾಕೆ ಬರಲಿಲ್ಲ? ಹಿಂಗೆ ಮಾಡಿದ್ರೆ ಈ ಧರ್ಮ ಉನ್ನತ ಮಟ್ಟಕ್ಕೆ ಬೆಳೀತಿತ್ತು ಅಂತ ಹೇಳ್ತಾರೆ. ಲೌಕಿಕಕ್ಕೆ ಆಜ್ಞೆಯುಂಟು, ಪಾರಮಾರ್ಥಕ್ಕೆ ಆಜ್ಞೆ ಇಲ್ಲವೇ? ಪಾರಮಾರ್ಥಕ್ಕೆ ಆಜ್ಞಾನ ಇಲ್ಲ. ಬೇಕಾದ್ರೆ ನೋಡ್ರಿ ನೀವು, ಪ್ರಪಂಚದಲ್ಲಿ 199 ಜನ ಪ್ರಾಪಂಚಿಕ ವಿಷಯ ವಾಸನೆ ಉಳ್ಳವರ ಇರ್ತಾರೆ. ಅವ್ರಿಗೆ ಅಧ್ಯಾತ್ಮ ಅಂದ್ರೆ ಸುಮ್ಮನೆ ಅವ್ರಿಗೆ ಹೆಂಗಪ್ಪ ಅಂದ್ರೆ 24 ತಾಸಿನಾಗ 10 ಸೆಕೆಂಡ್ ಅಷ್ಟೇ ಅವ್ರ ಹಣೆ ಬರಕ್ಕೆ. ಇನ್ನು ಉಳಿದದ್ದೆಲ್ಲ ಅವ್ರವ್ರ ಲೌಕಿಕ ವ್ಯವಹಾರಗಳಿಗೆ. ಹೌದು, ಬರೀ ಕಾಯಕ ದಾಸೋಹ ಇದನ್ನ ಹೇಳಿಲ್ಲ ಬಸವಣ್ಣನವರು, ಇದಕ್ಕೆ ಮೀರಿನೂ ಹೇಳ್ತಾರೆ ನೋಡ್ರಿ. ಹಂಗಾರ ಉಡುವಾಗ ಇಲ್ಲೆನ್ನರು, ಉಂಬಾಗ ಇಲ್ಲೆನ್ನರು, ಬಂಧುಗಳು ಬಂದಾಗ ಇಲ್ಲೆನ್ನರು. ಪ್ರಶ್ನೆ ಮಾಡ್ತಾರೆ ನಮ್ಮನವರು, ಉಡುವಾಗ ಯಾರ ಟೈಮ್ ಇಲ್ಲ ಅಂದಿರಿ? ಉಟ್ಕೊಳ್ಳೋವಾಗ ಅಂತ ನೋಡ್ರಿ, ಉಟ್ಕೊಳ್ಳೋವಾಗ ಯಾರ ಟೈಮ್ ಇಲ್ಲ ಅಂತೀರಿ? ಇದನ್ನು ಹ್ಯಾಂಗೆ ದೃಷ್ಟಿಕೋನದಾಗ ಇಟ್ಕೋಬೇಕಂದ್ರೆ ಲಗ್ನಕ್ಕೆ ಪಗ್ನಕ್ಕೆ ಜಾತ್ರೆಗೆ ಹೋಗ್ಬೇಕಾದ್ರೆ ಉಟ್ಕೊಂತಿರ್ತಾರೆ ನೋಡ್ರಿ. ಬೇಕಾರೆ ಹೊಳ್ಳ ಮಳ್ಳ ತಿಳ್ಕೊಂಡದ್ದು ಮ್ಯಾಚಿಂಗ್ ಮಾಡ್ಕೊಂಡದ್ದ ಮ್ಯಾಚಿಂಗ್ ಆಗಲಿಲ್ಲ ಅಂದ್ರೆ ತೆಗೆದು ಇಡೋದು.
ಮ್ಯಾಚ್ ಮಾಡೋದ್ರಾಗನ ಬೇಕಾರೆ ಎಲ್ಲಾರ ಲಗ್ನಕ್ಕೆ ಪಗ್ನಕ್ಕೆ ಹೋರಿ ನೀವು ಅವು ಮಾಡ್ಕೊಳ್ಳೋರ್ಕಿಂತ ನೋಡಕ್ಕೆ ಹೋದವ್ರದ್ದು ಅರಬಟ್ಟಿರ್ತೈತಿ. ಬೇಕಾರೆ ನೋಡ್ರಿ ನೀವು. ಹಿಂಗ್ಯಾಕಂದ್ರೆ ಮನುಷ್ಯ ಉಡುವುದರ ಪ್ರೇಮಿ, ಅವನಿಗೆ ಉಡುದ್ರಾಗ ಭಾಳ ಆಸಕ್ತಿ ಐತಿ. ಹಂಗಾರೆ ಅದಕ್ಕೇನಾರ ಟೈಮ್ ಇಲ್ಲ ಅಂದ್ರೆ ಏನು ಕೇಳ್ತಾರೆ ಅವ್ರು, ಪ್ರಶ್ನೆ ಮಾಡ್ತಾರೆ. ಉಡುವಾಗ ಇಲ್ಲೆನ್ನರು, ಉಣ್ಣುವಾಗ ಉಣ್ಣಾಕತ್ತಿರ್ತೀರಿ, ಒಂದು ದಿನ ಇಲ್ಲಂತೀರಿ, ಅಥವಾ ಮಿಕ್ಕಿ ಬಂದ್ರೆ 2 ದಿನ ಇಲ್ಲಂತೀರಿ, 3ನೇ ದಿನ ಉಂಡು ಬಂದ ಪ್ರವಚನ ಕುಂದಿರ್ತೀರಿ. ಉಂಬಾಗ ಇಲ್ಲೆನ್ನರು, ಅದಕ್ಕೂ ಟೈಮ್ ಇಲ್ಲ ಅಂತೀರೇನು? ಉಣ್ಣುವಾಗ ಯಾರ ಟೈಮ್ ಇಲ್ಲ ಅಂತೀರೇನು? ನಂದು ಪ್ರವಚನ ಮುಗಿದಿರೋದಿಲ್ಲ, ಅಲ್ಲೇ ಹೋಗಿ ಪಾಳೆ ಹಚ್ಚಿರ್ತೀರಿ. ಕಾರಣ ಅದಕ್ಕೆ ಟೈಮ್ ಇಲ್ಲ ಅಂತೀರೇನು? ಉಂಬಾಗ ಇಲ್ಲೆನ್ನರು. ಇನ್ನೊಂದು ಮಾತು ಭಾಳ ಚಲೋ ಹೇಳ್ತಾರೆ, ಬಂಧುಗಳು ಬಂದಾಗ ಇಲ್ಲೆಂಬರು. ಮನೆಗೆ ಯಾರ ಬೀಗರು ನೆಂಟರು ಬಂಧುಗಳು ಬಂದ, ಇವತ್ತು ಯಾಕೆ ಬರಕ್ಕೆ ಹೋಗಿದ್ರಿ, ನಿಮ್ಗೆ ಕೂಡ ಕುಂತು ಮಾತಾಡೋಕೆ ನಮ್ಗೆ ಟೈಮ್ ಇಲ್ಲ ಅಂತೀರೇನು? 20 ವರ್ಷದ ಸುದ್ದಿ ತೊಗೊಂಡು ಕುಂತಿರ್ತೀರಿ. 20 ವರ್ಷದ ಹಿಂದಿನ ಘಟನೆಗಳೆಲ್ಲ ರಿಪೀಟ್ ಆಕ್ಕ, ಹೊಳ್ಳಿ ರೀಲ್ ತಿರುಗ್ತದೆ. ಯಾರು ಸರ್ದ ನಿಂತು ಕಣ್ಣು ಕಿಸ್ತಿರ್ತಾರೋ ಅದು ಚರ್ಚೆಗೆ ಬರ್ತೈತೆ. ಅವತ್ತು ಯಾರು ನಿಮ್ಮನ್ನು ಕರೆದಾಗ ಬಾ ಅಂದಾಗ ನೀವು ಹೋಗಿರೋದಲ್ಲ, ಅದು ಚರ್ಚೆಗೆ ಬರ್ತೈತಿ. ನಿಮ್ಮನ್ನು ಬಿಟ್ಟು ಯಾರು ಲಗ್ನ ಮಾಡಿದ್ರೆ ಅವ್ರು ಸುದ್ದಿ ಮಾತಾಡ್ತೀರಿ, ನಿಮ್ಮನ್ನು ಬಿಟ್ಟು ಯಾರು ಏನಾರ ಹಿರೇತನ ಮಾಡಿದ್ರೆ ಅವ್ರು ಸುದ್ದಿ ಮಾತಾಡ್ತೀರಿ. ಮುಗದ ಹೊತ್ತು ಬೆಳಗ್ಗೆ ಹರಿದಿರ್ತೈತಿ, ಆದರೆ ಇನ್ನೂ ಸುದ್ದಿ ಮುಗಿದಿರೋದಿಲ್ಲ. ಅವಾಗ ಏನಾರ ಇಲ್ಲತ್ತಿರನು ಅಂತ ಕೇಳ್ತಾನೆ ಬಸವಣ್ಣ. ಬಂಧುಗಳು ಬಂದಾಗ ಇಲ್ಲೆನ್ನರು, ಅವಾಗೂ ಟೈಮ್ ಇಲ್ಲೆನ್ನರು. ಇನ್ನು ಯಾವಾಗ ಇಲ್ಲ ಅಂತ ಇರ್ತಾರಂತ, ಲಿಂಗಕ್ಕೆ ಇಲ್ಲೆಂಬರು. ಒಂದಿಟ್ಟು ಲಿಂಗ ಪೂಜೆ ಮಾಡ್ಕೊಡ್ರು, ಇದನ್ನೆಲ್ಲ ಮಾಡಿದ ಒಬ್ಬ ಅದಾನಪ್ಪ, ಒಂದಿಟ್ಟು ನೋಡ್ರಿ ಅವನು ಕಣ್ತುಂಬ, ಕೈಯಾಗಿ ಹಿಡ್ಕೊಂಡು ಕಣ್ತುಂಬ ನೋಡ್ರು, ಇಷ್ಟೆಲ್ಲವನ್ನ ಕೊಟ್ಟಾನ. ಅವನ ಕರುಣೆ ಇದು. ಆತನ ಕೃಪೆಯಿಂದ ಗಾಳಿ ಬೀಸಾಕತ್ತತಿ, ಆತನ ಕೃಪೆಯಿಂದ ಹಗಲು ರಾತ್ರಿಗಳಾಗಕತ್ತಾವ. ಎಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ ಬೆತ್ತು ನಿಮ್ಮದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮದಾನ. ನಿಮ್ಮ ದಾನವನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನೇನೆಂಬೆ ರಾಮನಾಥ. ಎಲ್ಲೈತಿದ್ರೆ ಕಮ್ಯುನಿಸಮ್, ಕಮ್ಯುನಿಸ್ಟರು ಹೇಳ್ಬೇಕಿದ್ರು ಎಲ್ಲೈತಿ? ಹಂಗಾರೆ ಪರಮಾತ್ಮನ ಒಪ್ತಾರಲ್ಲ ಶರಣರು. ಅದಕ್ಕೆ ನಿಮಗೊಂದು ವಿನಂತಿ ಹೇಳ್ತೀನಿ, ಯಾರ್ಯಾರ ಬಂದು ಏನೇನಾರು ಹೇಳ್ತಾರಂತ ನಂಬೇಡ್ರಿ. ಬಸವಣ್ಣನವರು ಬರೀ ವಿಜ್ಞಾನಿಗಳಷ್ಟ ಅಲ್ಲ, ತಾತ್ವಿಕ ತಳಹದಿಯ ಮೇಲೆ ಸಮಾಜವನ್ನು ಕಟ್ಟಿದವರು. ಮೊಟ್ಟ ಮೊದಲವರು ವಚನ ನೆನಪಿಟ್ಕೋಬೇಕು, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಅಂತ ಮಾತು. ಈ ಪೃಥ್ವಿಯನ್ನು ನೀವು ನೆಲ ಅಂತ ತಿಳ್ಕೊಂಡಿವಿ. ಬಸವಣ್ಣವ್ರ ಕಣ್ಣಾಗಿದ್ದು ಭಕ್ತಿಯಿಂದ ಕೂಡಿದ ಪೃಥ್ವಿ ಅಂತ ಹೇಳ್ತಾರ ಅವರು. ಇದ್ರ ಮ್ಯಾಗ ನಾವು ಅದೀವಿ. ಹಂಗಾರೆ ಮೊದಲು ಮಾಡಬೇಕಾದದ್ದೇನು? ಭಕ್ತಿನ. ಆ ಭಕ್ತಿ ಅನ್ನೋದು ಭಕ್ತನಲ್ಲಿ ಬಂದಾಗ ಮುಂದೆ ಅವಂಗ ಐಕ್ಯನೂ ಅಕ್ಕನ, ಶರಣನೂ ಅಕ್ಕನ, ಎಲ್ಲ ಅಕ್ಕನ. ಭಕ್ತನ ಆಗಲಿಲ್ಲ ಅಂದ್ರೆ ಎದಕ್ಕೆ ಬರ್ತೀರಿ ಇಲ್ಲಿ ಪ್ರವಚನಕ್ಕೆ? ಭಕ್ತಿ ಐತಿ ಅಂತ ಬರ್ತೀರಿ. ಭಕ್ತಿನ ಇಲ್ಲ ಅಂದ್ರೆ ಇಲ್ಲೇ ಯಾಕೆ ಬರಕ್ಕೆ ಹೋಗಿದ್ರಿ? ಅದಕ್ಕೆ ಆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಬಸವಣ್ಣನವರು ಸಮಾಜವನ್ನು ಕಟ್ಟ್ಯಾರ. ಅಲ್ಲಿ ಗುರು ಅದಾನ, ಲಿಂಗ ಅದಾನ, ಜಂಗಮ ಅದಾನ, ಪಾದೋದಕ ಐತಿ, ಪ್ರಸಾದ ಐತಿ, ಅಷ್ಟಾವರಣ ಐತಿ, ಧರ್ಮ ಐತಿ. ಇದನ್ನೆಲ್ಲವನ್ನು ಮಾಡಿದ ಪರಮಾತ್ಮ ಅದಾನ. ಹಿರಿಯರಿಗೆ ಗೌರವ ಕೊಡಬೇಕ. ಮನ್ಯಾಗ ಹೆಬ್ಬೆಟ್ಟಿನ ತಂದೆ ಅದಾನ, ನಾನು ಜಿಲ್ಲಾಧಿಕಾರಿ ಅದೇನೆ, ನೀನ ನನ್ನ ಕಾಲ ನಮಸ್ಕಾರ ಮಾಡಂದ್ರೆ ಸಿದ್ಧಾಂತ ಒಪ್ತತೇನಿದು? ಮನೆ ಒಳಗೆ ಮಕ್ಕಳು ಕಂಪ್ಯೂಟರ್ ನಡೆಸ್ತಾರೆ, ನಮ್ಮವ್ವ ಕಂಪ್ಯೂಟರ್ ಮಾಡೋಕೆ ಬರೋದಿಲ್ಲ. ನಿನಕ್ಕಿಂತ ನಾ ಕಂಪ್ಯೂಟರ್ ನಡೆಸ್ತೀನಿ, ನಾನಾ ದೊಡ್ಡಾಕಿ ನೋಡುವ ನಿನಕ್ಕಿಂತ ಅಂತ ಮಕ್ಕಳಂದ್ರೆ ನಡಿತೈತೇನು? ಲೌಕಿಕ ಒಪ್ತತೇನಿದನ್ನು? ನೀ ಕಂಪ್ಯೂಟರ್ ನಡೆಸು, 4 ಡಿಗ್ರಿನರ ತಗೋ, ಮನ್ಯಾಗ ನಿಮ್ಮ ಅಪ್ಪಗ ನಿಮ್ಮ ಅವ್ಗ ನೀ ಮಗನ. ನೀ ಎಷ್ಟು ದೊಡ್ಡ ಹುದ್ದೆಗೆ ಹೋದರೂ ನಿಮ್ಮ ಅಪ್ಪ ನಿಮ್ಮ ಅವ್ರ ಕಾಲ ನಮಸ್ಕಾರ ಮಾಡಬೇಕು. ಸಂಸ್ಕಾರ ಇದು. ನೀ ಬೇಕಾದಷ್ಟು ದೊಡ್ಡವ, ನೀ 4 ಡಿಗ್ರಿ ತೊಗೊಂಡವ, 10 ಪದಕ ತೊಗೊಂಡವ, ನಿಮ್ಮಪ್ಪ ನಿಮ್ಮವ್ಗ ಹೆಬ್ಬೆಟ್ಟಿನವ್ರ ಇರುವಲ್ರಕ್ಕ, ಅವ್ರು ಸಾಲಿನ ಕಲಿತಿಲ್ರಕ್ಕ ಅಂತ ತಿಳ್ಕೊ. ಆದ್ರೆ ಅವ್ರ ಮುಂದೆ ಮಾತ್ರ ನೀ ಸಣ್ಣವನ ಅಕ್ಕಿಯೇ ಹೊರತು ಗುರುವಿನಿಗಿಂತ ಶಿಷ್ಯ ದೊಡ್ಡವನಾದರೇನು ಜ್ಞಾನದಲ್ಲಿ ಗುರುವಿಗೆ ಶಿಷ್ಯನೇ ಅಲ್ಲವೇ? ಅದನ್ನು ಗೌರವಿಸ್ಬೇಕಂತ ಅದನ್ನು ನಾವು ಕಲಿಸಂಗಿಲ್ಲ. ಏನು ಕೆಲವ್ರು ಯಾರು ಹೇಳ್ತಾರೆ, ನಮಸ್ಕಾರ ಮಾಡಿಸ್ಕೊಳ್ಳೋದೆಲ್ಲೈತಿ ಸ್ವಾಮಿ? ಈ ಪ್ರಪಂಚದೊಳಗೆ ತಂದೆ ತಾಯಿಗೆ ಗುರುವಿಗೆ ನಮಸ್ಕಾರ ಮಾಡಿದಾಗನ ಭಕ್ತಿ ಉಳಿತೈತಿ. ಅಕಸ್ಮಾತ್ ನೀವೇನಾರ ಈ ಒಂದಿಷ್ಟು ಮಂದಿ ಉಪೇದ್ಯಾಪಿಗಳದಾರ ಅವರು, ನಮ್ಮಲ್ಲಿ ಪಾದಕ್ಕೆ ನಮಸ್ಕಾರ ಮಾಡಿಸಿಕೊಳ್ಳೋದೈತಿ ಹೇಳಿಲ್ಲ ಬಸವಣ್ಣ? ನಿಮ್ಮ ಶರಣರ ಪಾದಕ್ಕೆ ಶರಣೆಂದು ಬದುಕಿದೆನಯ್ಯ, ನಿಮ್ಮ ಶರಣರ ಪಾದದಲ್ಲಿ ಅಷ್ಟಾಷಷ್ಟಿ ಪುಣ್ಯ ತೀರ್ಥಗಳು ಇಪ್ಪವಯ್ಯ ಅಂತ ಹೇಳ್ತಾರೆ. ಇದನ್ನು ಭಕ್ತಿಯ ದೃಷ್ಟಿಕೋನದಿಂದ ನೋಡಿದ್ರೆ ಶರಣರ ಅರ್ಥಕ್ಕಾರ, ಹೋಲ್ ಬಿಡ ನಾನು ಸಮಾನ ಅದನ್ನೇ ನೀನು ಸಮಾನ ಅದನ್ನೇ, ಕೈ ಮುಗಿದು ಬಿಡ ಅಂದ್ರೆ ಅಹಂಕಾರ ಬರ್ತೈತಿ, ಕೆಟ್ಟು ಹೋಗಿಬಿಡ್ತೈತಿ. ಮತ್ತು ಇಲ್ಲಿ ಒಂದು ಪ್ರಶ್ನೆ ಬರ್ತೈತಿ, ಹಂಗಾರೆ ಮಾಡಿಸ್ಕೊಳ್ಳೋರ್ಗೆ ಅಹಂಕಾರ ಬರೋದಿಲ್ಲನ್ರಿ? ಮಾಡವ ನೆಟ್ಟಗೆ ಮಾಡಿಬಿಡನಿ, ಮಾಡಿಸಿಕೊಳ್ಳವ ಅದ್ರಿದ್ನಂದ್ರೆ ಅವ ಹಾರಿ ಹೋಗ್ತಾನೆ, ನಿನಗೇನಾದ್ರೂ ತೊಂದರೆ ಇಲ್ಲ. ಅದಕ್ಕೆ ಹೇಳ್ತಾರೋ ಲಾಂಛನಕ್ಕೆ ಶರಣ ಅಂತೀನಿ, ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲ ಅಂದ್ರೆ ನಾ ಚಿ ಅಂತೀನಿ. ಅದನ್ನು ಹೇಳ್ಯಾರ ಅವರು. ವೈಚಾರಿಕತೆನೂ ಹೇಳ್ತಾರ, ಭಕ್ತಿನೂ ಹೇಳ್ತಾರ,
ತತ್ವನೂ ಹೇಳ್ತಾರೆ. ಆದ್ರೆ ನಾವೇನು ಮಾಡಿಬಿಡ್ತೀವಿ, ಒಂದು ತೊಗೊತೀವಿ ಒಂದು ಬಿಡ್ತೀವಿ. ಹಂಗಾರೆ ಇಲ್ಲಿ ಇದ ಬಸವಣ್ಣವ್ರು ಹಿಂಗೆ ಯಾಕೆ ಹೇಳಿದರು, ಅಲ್ಲಿ ಬರೀ ದುಡಿರಿ ಹೊಡೀರಿ ಉಂಡ್ರಿ ತಿನ್ರಿ ಅಂತ ಅಷ್ಟ ಭಾಷಣ ಮಾಡಿದ್ವಿ. ಮತ್ತು ಇಲ್ಲಿ ಯಾಕೆ ಹಿಂಗೆ ಅಂತಾರ, ಲಿಂಗಕ್ಕ ಇಲ್ಲೆಂಬರು, ಒಂದಿಷ್ಟು ಲಿಂಗ ಪೂಜೆ ಮಾಡ್ಕೊಂಡ್ರೆ ಟೈಮ್ ಇಲ್ಲ ಅಂತೀವಿ. ಜಂಗಮಕ್ಕೆ ಇಲ್ಲೆಂಬರು, ಒಂದಿಷ್ಟು ಸಮಾಜದ ಕಡೆ ನೋಡ್ರಿ, ಅಂಧರು ಅನಾಥರು ಕುರುಡ್ರು ಕುಂಟ್ರು ನಮ್ಮ ಅಕ್ಕಪಕ್ಕದಾಗ ಅದಾರ, ಅವ್ರು ಏನು ಮಾಡಾಕತ್ತಾರ, ಅವ್ರ ಸಂದರ್ಭ ಏನಾಗೈತಿ, ಅವ್ರ ಕಡೆ ಒಂದಿಟ್ಟು ಕಣ್ಣು ಹಾಸ್ರಿ ಅಂದ್ರೆ ಅದಕ್ಕೂ ಟೈಮ್ ಇಲ್ಲ ಅಂತೀವಿ. ಜಂಗಮಕ್ಕೆ ಇಲ್ಲೆಂಬರು, ಬಂದ ಪುರಾತರಿಗೆ ಇಲ್ಲೆಂಬರು. ಪುರಾತರ ಬೇರೆ, ಪುರಾತನರ ಬೇರೆ, ನೆನಪಿಟ್ಕೊಂಡು. ಪುರಾತನರು ಬಸವಾದಿ ಪ್ರಮತರ ಪೂರ್ವದಲ್ಲಿದ್ದಂಥ ತಮಿಳುನಾಡಿನ ಶೈವರು, ಅವರು ಪುರಾತನರು. 63 ಮಂದಿ ಬರ್ತಾರೆ ಅವರು ಪುರಾತನರು. ಅವ್ರು ಏನು ಮಾಡಿದ್ರು ಅಂದ್ರೆ ಸ್ಥಾವರ ಲಿಂಗ ಪೂಜೆಯನ್ನು ಮಾಡಿದರು. ಇಷ್ಟಲಿಂಗ ಪೂಜಕರಲ್ಲ ಅವರು ಪುರಾತನರು. ಇವರು ಪುರಾತರು. ಪುರಾತರ ಅಂದ್ರೆ ಬಸವಾದಿ ಪ್ರಮತರಿಗೆ ಪುರಾತರು ಅಂತ ಕರೀತಾರೆ. ಪುರಾತರಿಗೆ ಇಲ್ಲೆಂಬರು. ಪುರಾತರ ಬೇರೆ, ಪುರಾತನರ ಬೇರೆ. ಪುರಾತನರು ಸ್ಥಾವರ ಲಿಂಗ ಭಕ್ತಿಯನ್ನು ಮಾಡಿದವರು, ದ್ರವಿಡ ಮೂಲದ ಶೈವ ಸಂಪ್ರದಾಯದ ಶಿವನನ್ನು ಪೂಜಿಸಿದವರು, ಇವರು ಪುರಾತನರು. ಇನ್ನು ಪುರಾತರು ಅಂದ್ರೆ ಇಷ್ಟಲಿಂಗ ಪೂಜೆಯನ್ನು ಮಾಡಿದವರು, ಲಿಂಗಾರ್ಚನೆಯನ್ನು ಮಾಡಿಕೊಂಡವರು, ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡವರು. ಇವರು ಬಸವಣ್ಣನ ವಾದದೊಳಗಿದ್ದವರು. ಅದಕ್ಕೆ ಇವರಿಗೆ ಬಸವವಾದಿಗಳು, ಬಸವಾದಿ ಪ್ರಮತರು ಅಂತ ಕರೀತಾರೆ. ಅದಕ್ಕೆ ಎಲ್ಲ ಪುರಾತರ ಚರಣಕ್ಕೆ, ಎಲ್ಲ ಪುರಾತನರ ಚರಣಕ್ಕೆ ಅಂದಿಲ್ಲ. ಅಲ್ಲಿ ಹಡಪದಪ್ಪಣ್ಣ ತೆಗೆದು ನೋಡಿರ್ಬೇಕಾರ ವಚನ. ಎಲ್ಲ ಪುರಾತನರ ಚರಣಕ್ಕೆ ಅಂದಿಲ್ಲ, ಎಲ್ಲ ಪುರಾತರ ಚರಣಕ್ಕೆ. ಪುರಾತರ ಅಂದ್ರೆ ಇವರೇ. ಮಾದಾರ ಚೆನ್ನೈನಿಂದ ಹಿಡ್ಕೊಂಡು, ಡೋಹರ್ ಕಕ್ಕೈನಿಂದ ಹಿಡ್ಕೊಂಡು, ಕುಂಬಾರ ಗುಂಡೈನಿಂದ ಹಿಡ್ಕೊಂಡು, ಮಡಿವಾಳ ಮಾಚೈನಿಂದ ಹಿಡ್ಕೊಂಡು, ಹೊಲಿ 18 ಕುಲ ಇರುವಲ್ವಕ್ಕೆ 770 ಅಮರಗಣಗಳಿಗೆ ಏನಂತಾರಂದ್ರೆ ಪುರಾತರು. ಅಂದ್ರೆ ಇಷ್ಟಲಿಂಗವನ್ನು ಪೂಜಿಸಿದವರು, ಬಸವವಾದವನ್ನು ಒಪ್ಪಿಕೊಂಡವರು, ಇವರಿಗೆ ಪುರಾತರ ಅಂತಾರೆ. ಡಿಫಿಕಲ್ಟ್ ಆಕತಿ. ಭಾಳ ಮಂದಿ ಆ ಪುರಾತನರನ್ನು ತೊಗೊಂಡು ಬಂದು ಇದರಾಗ ಸೇರಿಸಿಬಿಡ್ತಾರೆ. ನಾಯನಾರರು, ಆಳಿಗೊಂಡರು, ತಿರುಕ್ಕೊಳ್ಳರಂತ ಬರ್ತಾರೆ. ತಮಿಳುನಾಡಿನ ಶೈವರನ್ನು ತಂದು ಇದ್ರಾಗ ಸೇರಿಸ್ಬೇಡ್ರಿ. ಅವರು ಏನು ಮಾಡ್ಯಾರ ಗೊತ್ತನ, ಕಣ್ಣು ಕಿತ್ತು ಕೊಟ್ಬಿಟ್ರಂತ. ಸಿಂಧು ಬಲ್ಲಾಳ ಪರಮಾತ್ಮ ಬಂದಂತ ತನ್ನ ಹೆಂಡತಿ ಕೇಳಿದಂತ, ಸಿಂಧು ಬಲ್ಲಾಳ ಕೊಟ್ಬಿಟ್ನಂತ. ಅದಕ್ಕೆ ಬಸವಣ್ಣವ್ರು ಅಂತಾರೆ, ಭಕ್ತಿ ಅಂತ ಹುದಯ್ಯ ಸಿರಿಯಾಳ ಮಾಡಿದಂಥ ಹುದಯ್ಯ. ಸಿರಿಯಾಳನಂತಕ್ಕೆ ಶಿವ ಬಂದಂತ. ಏನು ಕೇಳಿದಂತವ, ನಾನು ಹಂತಿಂತದು ಉಣ್ಣೋದಿಲ್ಲ. ಯಾರೋ ಬರೀತಾರೆ ನೋಡ್ರಿ, ಸಿರಿಯಾಳ ಸುತನ ಮಾಂಸವ ಬೇಡಿದವನೇ, ಶರಣರು ಒಪ್ಪುದಿಲ್ಲಿದನೆ. ಅವಂದೇನು ಬೇಡ್ತಿದೆ ಅಂತ ಕೇಳ್ತಾರೆ ಅವರು. ಬೇಡ ಒಬ್ಬ ಅದಾನಂದ್ರೆ ಅವ ಕಾಡವ ಅಂತ ಅರ್ಥ ಅಂತ ಹೇಳ್ತಾರೆ ಅವ್ರು. ನೋಡ್ರಿ, ಸಿರಿಯಾಳ ಸುತನ ಮಾಂಸವ ಬೇಡಿದ ಪರಮಾತ್ಮ ಅಲ್ಲ, ಪರಮಾತ್ಮ ನಮ್ಮ ಶರಣರು ಪರಮಾತ್ಮ. ಅವ ಕೈಲಾಸದ ಶಿವ. ಅವ ಹೇಳಿ ನಿಮಗೆ ಮನೆ ಅವನ ಬೇರೆ ಇವನ ಬೇರೆ ಅಂತೇಳಿ ಡಿಫಿಕಲ್ಟ್ ಮಾಡ್ಕೋಬೇಡ್ರಿ. ಶರಣೆ ನೆಂಬಕ್ಕನ ಭಕ್ತಿಗೊಲಿದವನೇ, ಅವನ ಬೇರೆ. ನೆಂಬೆಕ್ಕನ್ನ ಕಿದ್ಲಂತ. ಅವನಕ್ಕಿನ ಮನೆಗೆ ಬಂದು ಶಿವ ಹರಿ ಅಂದಂತ. ಆಕಿ ಹರಿ ಅನ್ನೋ ಶಬ್ದ ಹರಿಯಿತು ಅನ್ನಕ್ವಾದಂಥ ಜೋಳಿಗೆ ಹುಟ್ಟು ತೊಗೊಂಡು ಅವನು ಹೊಡೆದ್ಬಿಟ್ಲಂತೆ. ಕತೆ ಹೇಳ್ತಾರೆ, ಹರಿಯಿತು ಶರಣೆ ನೆಂಬಕ್ಕನ ಭಕ್ತಿಗೊಲಿದವನೇ, ಕುರಿಯ ಹಿಕ್ಕಿಯಲ್ಲಿ ಲಿಂಗ ಕಂಡವನೇ. ಗೋಲ್ಗೇರಿ ಗೊಲ್ಲಾಳೇಶ್ವರನ ಕತಿ, ಅದು ಕಾಲ್ಪನಿಕ. ಕುರುಬಗೊಲ್ಲಾಳ 12ನೇ ಶತಮಾನದ ಬಸವಣ್ಣನ ಅನುಯಾಯಿ. ಅದಕ್ಕೆ ಹೋತನೆ ಕೊಯ್ದು ಹೇಳ್ತಾನೆ ನೋಡ್ರಿ ನಮ್ಮ ವಚನಗಳು ಎಷ್ಟು ಚಂದ. ಅವನು ಹೋತನ್ನು ಕೊಯ್ದು, ಯಾವ ಹೋತು ಕೊಯ್ಬೇಕು, ನಮ್ಮ ಒಳಗಿರ್ತಕ್ಕಂಥ ಅಜ್ಞಾನದ ಹೋತನ್ನು ಕೈದು, ಕರ್ಮದ ಕುರಿಯನ್ನು ಕೊಯ್ದು, ಒಳಗಿರ್ತಕ್ಕಂಥ ಅರಿವಿನ ಬೆಳಕನ್ನು ಪಸರಿಸಬೇಕನ್ನುವಂಥದ್ದು ಕುರುಬಗೊಲ್ಲಾಳನ ವಚನನ ಹೊರತು ಯಾವರ ಪಾಪ ಮೇವು ಅಂತ ಒದರೋದು, ಬ್ಯಾ ಅಂತ ಒದರು ಆಡಮರಿ ತೊಗೊಂಡೋಗಿ ಬಲಿ ಕೊಡುವಂಥ ಕುರುಬಗೊಲ್ಲಾಳನ ಕತೆ ನಮ್ಮದಲ್ಲ. ಅದು ಶೈವರ ಕತೆ. ಬೇಡರ ಕಣ್ಣಪ್ಪಿದ್ನಂತ, ಕಣ್ಣ ಕಿತ್ತು ಕೊಟ್ಬಿಟ್ನಂತ. ಸಿಂಧು ಬಲ್ಲಾಳನ ಮನೆಗೆ ಶಿವ ಬಂದಂತ. ನಮಗೆ ನೋಡಪ್ಪ, ನಮಗೇನು ಬೇಡ, ನಿನ್ನ ಮಡದಿನ ಕೊಟ್ಬಿಡ ಅಂದ್ರೆ ಕರ್ಕೊಂಡು ಹೋಗಂದಂತ. ಅಕಸ್ಮಾತ್ ಈಗೇನಾರ ಶಿವ ಬಂದು ಕೇಳಿ ಗಿಡಿದ್ರೆ ಏನಾದಿತ್ತು ಪರಿಸ್ಥಿತಿ? ಏನಾದಿತ್ತು? ಶಿವ ಮನೆಗೆ ಬಂದ, ಮಕ್ಕಳು ಕೊಡ್ರಪ್ಪ. ಶಿವ ಮನೆಗೆ ಬಂದ, ಹೆಂಡತಿ ಕೊಡ್ರಪ್ಪ. ಪೊಲೀಸ್ ಸ್ಟೇಷನ್ ಮೇಲೆ ಅವನ ಮೇಲೆ ಕೇಸ್ ಹಾಕಾವ್. ಸಾಧ್ಯ ಐತೇನು? ಅದಕ್ಕೆ ಸಿದ್ಧಾಂತ 1000 ವರ್ಷದಿಂದ ಬೇಕಾಗಿ 2001ನೇ ಇಸ್ವಿ ಈ ಇಸ್ವಿಗೆ ಬೇಡಾಗಬಾರ್ದದು. ಅವತ್ತು ಸಲ್ಲುವಂಗಿರ್ಬೇಕು ಸಿದ್ಧಾಂತ, ಇವತ್ತು ಸಲ್ಲುವಂಗಿರ್ಬೇಕು. ಬಸವ ಸಿದ್ಧಾಂತ ಅವತ್ತು ಸಲ್ಲುತ್ತೈತಿ, ಇವತ್ತು ಸಲ್ಲುತ್ತೈತಿ, ಇನ್ನೂ 1000 ವರ್ಷಗಳು ಮುಂದೆ ಹೋದರೂ ಸಲ್ಲುತ್ತೈತಿ. ಅದಕ್ಕೆ ಸಾರ್ವಕಾಲಿಕ ಸಿದ್ಧಾಂತಗಳನ್ನು ಕೊಡಬೇಕು, ಸರ್ವಕಾಲಕ್ಕೂ ಹೊಂದಬಲ್ಲ ಸಿದ್ಧಾಂತ ಕೊಡಬೇಕು. ಅಂದಾಗ ಧರ್ಮ ಉಳಿತದೆ. ಅಂದಾಗ ನಮ್ಮನ್ನು ನಾಳೆ ಮುಂದೆ ಬರೋರು ವಿಜ್ಞಾನಿಗಳು ಕೇಳ್ತಾರೆ, ಹೆವೆನ್ ಅಂತ ಹೇಳ್ತಾರೆ. ಯಾರೋ ಒಬ್ರು ನಮ್ಮಲ್ಲಿ ಅವರು ವಿದೇಶಕ್ಕೆ ಹೋದ್ರಂತ ಕ್ಲಾಸ್ಗಳಲ್ಲಿ ಪಾಠ ಮಾಡಕ್ಕೆ. ಏನಂತ ನಾವು ಪಾಠ ಮಾಡಕ್ಕೆ ಹೋಗ್ತೀವಿ ಅಂದಾಗ ಅಲ್ಲಿ ಹುಡುಗರು ಇದ ಅಲ್ಲ ನೀವು ಹೇಳೋದು, ಹೆವೆನ್ ಐತಿ, ಸ್ವರ್ಗ ಐತಿ, ಏಂಜಲ್ಸ್ ದೇವತೆಗಳದಾರ, ಇದನ್ನ ಅಲ್ಲ ನೀವು ಹೇಳೋರು. ಎಲ್ಲಿ ಐತದ ಸ್ವರ್ಗ, ಎಲ್ಲಿ ಅದಾರ ಏಂಜಲ್ಸ್ ದೇವತೆಗಳು? ಅವ್ರು ಸುದ್ದಿ ತೊಗೊಂಡು ನಾವೇನು ಮಾಡ್ಬೇಕಾಗೈತಿ? ಎಲ್ಲಿ ಕೈಲಾಸ, ಎಲ್ಲಿ ದೇವತೆಗಳು? ನೀವು ದೇವತೆಗಳಂತೀರಿ, ಕೈಲಾಸ ಅಂತೀರಿ, ಅವ್ರು ಹೆವೆನ್ ಅಂತಾರೆ. ಹೆವೆನ್
ಏಂಜಲ್ಸ್ ದೇವತೆಗಳಂತಾರೆ. ಇದನ್ನೆಲ್ಲ ಹೇಳಿ ನಮ್ಮ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ, ನಮ್ಮ ಸಮಯ ಭಾಳ ಮುಖ್ಯ ಐತಿ, ನೀವು ಹೋಗಿಬಿಡ್ರಿ ಅಂದ್ರಂತ. ಅವಾಗ ಹೋದವ್ರು ಅಂದ್ರಂತ, ನಾವು ಏಂಜಲ್ಸ್ಗಳ ಬಗ್ಗೆ ಹೆವೆನ್ ಬಗ್ಗೆ ಹೇಳಕ್ಕೆ ಬಂದಿಲ್ಲ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಅವೆರಡೂ ಇಲ್ಲೇ ಭೂಮಿ ಮ್ಯಾಗ ಅದಾವಂತ ಹೇಳಕ್ಕೆ ಬಂದಿವಿ ಅಂದ್ರಂತ. ಎಷ್ಟು ವ್ಯತ್ಯಾಸ ಐತಿ ನೋಡಿ. ಸ್ವರ್ಗ ನರಕಗಳು ಭೂಮಿ ಮೇಲೆ ತೋರಿಸಿಕೊಡೋದು ಶರಣ ಸಿದ್ಧಾಂತ, ಸ್ವರ್ಗ ನರಕಗಳ ಮ್ಯಾಲೆ ಕೆಳಗದಾವಂತ ತೋರಿಸಿಕೊಡೋದು ಶೈವ ಸಿದ್ಧಾಂತ. ವ್ಯತ್ಯಾಸಗಳಕ್ಕವ.